ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬ್ರೇಕ್ಫಾಸ್ಟ್ಗೆ ಚಪಾತಿ ಜೊತೆ ಬೆಂಡೆಕಾಯಿ ಗೊಜ್ಜು ಮಾಡೋದು ಹೆಂಗೆ ಅಂತ ನೋಡ್ರಿನ ಬನ್ನಿ. ಫಸ್ಟ್ ನಾನಿಲ್ಲಿ ವಾಶ್ ಆಗಿರೋಂತಹ ಬೆಂಡೆಕಾಯಿನ ಹೆಚ್ಚಿರೋದು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಆನಿಯನ್ನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಚಿಕ್ಕದಾಗಿ ಅಂದರೆ ಸ್ವಲ್ಪ ಮೀಡಿಯಮ್ಮು. ಆಮೇಲೆ ಕರ್ಬೇವಿನ ಸೊಪ್ಪು, ಟೊಮ್ಯಾಟೊ ಒಂದು, ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಇಷ್ಟನ್ನು ಒಗ್ಗರಣೆಗೆ ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಯಾಕಪ್ಪ ಅಂದರೆ ಬೆಂಡೆಕಾಯಿ ಇತ್ತಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆಲಿ. ಆ ಎಣ್ಣೆ ಹಾಕಲಿಲ್ಲ ಅಂದರೂ ನಡೆಯುತ್ತೆ. ಸ್ವಲ್ಪ ನಾನಿಲ್ಲಿ ಯೂಸ್ ಮಾಡ್ತಿದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟೇ ತೊಗೊಂಡಿರೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಅಂತ ಅಂದರೆ ಒಂದು 2ರಿಂದ 3 ನಿಮಿಷ, ಒಂದು 4 ಮಿನಿಟ್ಸು ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ರೆ ಈ ಕಲರ್ ಚೇಂಜ್ ಆಗುತ್ತೆ. ಇಷ್ಟು ಫ್ರೈ ಆದರೆ ಸಾಕು. ನೆಕ್ಸ್ಟು ನಾನಿಲ್ಲಿ ಒಂದು ಬಾಣಲಿಗೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಆನಿಯನ್ ಇತ್ತಲ್ಲ ಅದನ್ನು ಹಾಕ್ತಿದ್ದೀನಿ. ಆನಿಯನ್ ಹಾಕಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಅಂತ ಅಂದರೆ ಆ ಈರುಳ್ಳಿ ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಒಂದು ಟೊಮೊಟೊ ಹಚ್ಚಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು, ಸ್ವಲ್ಪ ಬೇಯಬೇಕು. ಒಂದು 2 ನಿಮಿಷ ಬೆಂದಾದಮೇಲೆ ನಾನಿಲ್ಲಿ ಇದಕ್ಕೆ ಬೆಂಡೆಕಾಯಿ ಹುರಿದಿಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿನ ಇದಕ್ಕೆ ಫುಲ್ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಫುಲ್ ಎಲ್ಲನೂ ಕೆಳಗಡೆ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಕೆಳಗಡೆ ಸ್ವಲ್ಪ ತಳ ಹಿಡಿಯುತ್ತೆ. ನೋಡ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಇದು ಮಿಕ್ಸೆಲ್ಲ ಆದಮೇಲೆ ಈ ಥರ ಆಗುತ್ತೆ. ಇದಕ್ಕೆ ಮನೇಲೇ ಮಾಡಿರೋಂಥ ಸಾಂಬಾರು ಪುಡಿ ಒಂದೇ 1 ಟೇಬಲ್ ಸ್ಪೂನ್ ಅಂದರೆ ದೊಡ್ಡದ್ರಲ್ಲೇ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇವಾಗಲೇ ಎಷ್ಟು ಕಲರ್ ಚೇಂಜ್ ಆಗುತ್ತೆ, ಎಷ್ಟು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಟೇಸ್ಟು ಕೂಡ ಹಾಗೆ ಇರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನಿಲ್ಲಿ 1.5 ಗ್ಲಾಸಿಂದ 2 ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ತೀನಿ. ಸ್ವಲ್ಪ ನೀರು ಕಮ್ಮಿನೇ ಹಾಕ್ಕೊಳ್ಳಿ, ಯಾಕೆಂದರೆ ಅದು ಬೆಂಡೆಕಾಯಿ ಒಂದು ಸ್ವಲ್ಪ ಬೇಯಬೇಕು. ಬೆಂದು ಸ್ವಲ್ಪ ಅದು ಚೆನ್ನಾಗಿ ಗೊಜ್ಜು ಕನ್ಸಿಸ್ಟೆನ್ಸಿಗೆ ಬರಬೇಕು. ಇಷ್ಟು ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಆಮೇಲೆ ತೆಂಗಿನಕಾಯಿ ತುರಿ ಇತ್ತಲ್ಲ ಅದನ್ನು ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಬರುತ್ತೆ ಮಿಕ್ಸ್ ಮಾಡಾದಮೇಲೆ. ನೆಕ್ಸ್ಟು ಇದನ್ನು ಮಿಕ್ಸ್ ಮಾಡಾದಮೇಲೆ ಒಂದು 4 to 5 ಮಿನಿಟ್ಸು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ್ಮೇಲೆ ಅದು ಈ ಥರ ತಿಕ್ಕಾಗಿ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇಲ್ಲಿವರೆಗೂ ಬರೋವರೆಗೆ ಚೆನ್ನಾಗಿ ಕುದಿಸ್ಕೊಳ್ಳಿ. ಅಷ್ಟರಲ್ಲಿ ಬೆಂಡೆಕಾಯಿಯು ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಇನ್ನೇನು ಒಂದು 2 ನಿಮಿಷ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಸಾಲ್ಟ್ ಹಾಕೊಳ್ಳಿ. ಸಾಲ್ಟ್ ಮುಂಚೆನೇ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಉಪ್ಪಾಗಿಬಿಡುತ್ತೆ. ಸೊ ಹಂಗಾಗಿ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಾದಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಆ್ಯಡ್ ಆದಮೇಲೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಆ ಫ್ಲೇವರು ನಿಜ ಘಮ ಸ್ಮೆಲ್ ಸೂಪರಾಗಿ ಬರ್ತಾ ಇರುತ್ತೆ. ಟೇಸ್ಟು ಕೂಡ ಹಾಗೆ ಇರುತ್ತೆ. ನಿಜವಾಗ್ಲೂ ರೈಸಿಗೂ ಹಾಕ್ಕೊಂಡು ಊಟ ಮಾಡ್ಬೋದು, ಸಕ್ಕತ್ತಾಗಿರುತ್ತೆ. ಮತ್ತು ಚಪಾತಿಗೂ, ನಾನಿಲ್ಲಿ ತಿಂಡಿಗೆ ಚಪಾತಿಗೆ ಅಂತಲೇ ಮಾಡಿರೋದು. ಸೊ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಪರ್ಫೆಕ್ಟಾಗಿ ಬಂದಿರುತ್ತೆ. ನೆಕ್ಸ್ಟು ನಾನಿಲ್ಲಿ ಚಪಾತಿ ಜೊತೆ ಟ್ರೈ ಮಾಡ್ತಾ ಇರೋದ್ರಿಂದ ಚಪಾತಿ ಜೊತೆಗೆ ಇದನ್ನು ಸರ್ವ್ ಮಾಡಿದರೆ ಈ ಥರ ಬ್ಯೂಟಿಫುಲ್ ಆ್ಯಂಡ್ ಸೂಪರ್ ಟೇಸ್ಟಿಯಾಗಿರೋಂತಹ ಬೆಂಡೆಕಾಯಿ ಗೊಜ್ಜು ರೆಡಿ. ಥ್ಯಾಂಕ್ ಯು.